ಇವತ್ತು ಶಾಸಕರಿಗೆ ಒಂದು ಆಹ್ವಾನ ಕೊಡ್ತಾ ಇದ್ದೀನಿ ನಾನು. ನಿಮ್ಮಲ್ಲಿ ನಿಜವಾಗಿ ಧೈರ್ಯ ಇತ್ತಂದ್ರೆ ನಾಳೆನೇ ಬರ್ರಿ. ಈಗಾಗಲೇ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಅದ್ರ ಜೊತೆಲಿ ನಮ್ದು ನಿಮ್ದು ಇಬ್ಬರದು ಎಷ್ಟಾದ ತೆರವು ಮಾಡಿ. ನಿಮ್ಮ ಧೈರ್ಯ ಇದ್ರೆ ಬರ್ರಿ ನಾಳೆ. ಇವತ್ತು ನಿಮ್ಗೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಮದೇ ಒಡೆತನದು ಹುಮ್ನಾಬಾದಾಗ ಜೇರ್ಪೇಟದಾಗ ಚೌಡಿಯಲ್ಲಿ ಮೌನೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ನಡೀತಾ ಇದೆ. ಮಾನ್ಯ ಶಾಸಕರೇ ಸ್ಪಷ್ಟಪಡಿಸ್ರಿ, ಆ ಜಾಗ ಸರ್ಕಾರದೋ ಅಥವಾ ನಿಮ್ಮದು? ಜುಲೈ 1ಕ್ಕೆ ಒಂದು KDP ಸಭೆಯಲ್ಲಿ ಕೆಲವು ವಿಷಯ ಡಿಸ್ಕಸ್ ಮಾಡಿದ್ದಾರೆ. ಏನು ಹೇಳಿದಾರ? ವೀರಭದ್ರೇಶ್ವರ ಲಾಜು ನಾಲಿ ಮೇಲಿದೆ, ಎನ್ಕ್ರೋಚ್ಮೆಂಟ್ ಇದೆ ಅಂಥೇಳಿ ನನಗೊಂದು ನಮ್ಮ ಶಾಸಕರದು ಸ್ಟೇಟ್ಮೆಂಟ್ ಹಾಸ್ಯಾಸ್ಪದ ಕಾಣಿಸ್ಲತ್ತದ ನನಗೆ. ಯಾವಾಗ ರೋಡ್ ಅದ, ಯಾರು ಪ್ರಾಪರ್ಟಿ ಅದ, ಸ್ವಲ್ಪ ಅವರು ಶಾಸಕರು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಈಗಾಗಲೇ ನಾನು ಎಲ್ಲ ನಿಮ್ಮ ಪತ್ರಿಕಾ ಮಿತ್ರ ಇದ್ರೆ ಸುಮಾರು 6 ತಿಂಗಳ ತೆಳಗಡೆ ಏನಂತ ಹೇಳಿದ, ಮ್ಯಾನ್ನ ಶಾಸಕರೇ ಸುಭಾಷ್ ಕಲ್ಲೂರವ್ರ ಅಧ್ಯಕ್ಷತೆಯಲ್ಲಿ ನೀವೇ ಒಂದು ಕಮಿಟಿ ಮಾಡ್ರಿ, ನಂದು ಸೇಲ್ಡಿಡ್ ಕೊಡ್ತೀನಿ ವೀರಭದ್ರೇಶ್ವರ್ ಆಶೀರ್ವಾದ್ ಲಾಸ್ದು, ನಿಮ್ಮದು ನಾಗೇಶ್ವರ ಲಾಸ್ ಸೇಲ್ಡಿಡ್ ಕೊಡ್ರಿ, ಮತ್ತು ಅವರೇ ಒಂದು ಕಮಿಟಿದವರು ಫೈನಲ್ ಮಾಡಿರಿ ಅಂತ 6 ತಿಂಗಳ ತೆಳಗೆ ನಾ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದ. ಬರೀ ಅವರು ಚಟ ತೀರಿಸ್ಕೊಲ್ಲ KDPದಾಗ ಮೀಟಿಂಗ್ ಭಾಷಣ ಮಾಡಿದ್ರು ಒಳ್ಳೇದಲ್ಲ. ಇವತ್ತು ಶಾಸಕರಿಗೆ ಒಂದು ಆಹ್ವಾನ ಕೊಡ್ತಾ ಇದ್ದೀನಿ ನಾನು. ಇದು ನಂದೇ ಸರ್ವೆ ನಂಬರ್ದಾಗ ನಂದು 507 ಸರ್ವೆ ನಂಬರ್ದಾಗ ನಾ ಕಟ್ಟಿದ್ದೀನಿ. ನೀವು ಅಲ್ಲೊಂದು ನಂದು ಇದೇ ಸರ್ವೆ ನಂಬರ್ದಾಗ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ನಿಮ್ಮದು, ಅದು ಯಾರ ಹೆಸರಿದು ನೋಡೋದು ನನಗೆ ಗೊತ್ತಿಲ್ಲ. ನೀವೊಂದು ಸರ್ವೆ ನಂಬರ್ 474ದಾಗ ಒಂದು ನಾಗೇಶ್ವರಿ ಲಾಜ್ ಅಂತ ಕಟ್ಟಿರಿ. ಇವತ್ತು ನಾನು ನಿಮ್ಗೊಂದು ಮುಕ್ತ ಆಹ್ವಾನ ಕೊಡ್ತಾ ಇದ್ದೀನಿ. ನಂದು ಸೇಲ್ಡಿಡು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕಾಪಿ, ನಿಮ್ಮದು ಸೇಲ್ಡಿಡು ನಾಗೇಶ್ವರ ಲಾಜು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕಾಪಿ ತಗೊಂಡು ನಿಮ್ಮಲ್ಲಿ ನಿಜವಾಗಿ ಧೈರ್ಯ ಇತ್ತಂದ್ರೆ ನಾಳೆನೇ ಬರ್ರಿ. ಈಗಾಗಲೇ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಅದ್ರ ಜೊತೆಲಿ ನಮ್ಮದು ನಿಮ್ಮದು ಇಬ್ಬರದು ಎಷ್ಟಾದ ತೆರವು ಮಾಡಿ. ನಿಮ್ಮ ಧೈರ್ಯ ಇದ್ರೆ ಬರ್ರಿ ನಾಳೆ. ಸುಮ್ಮನೆ ವೀರಭದ್ರ ಅರೆ ಅಲ್ರಿ, ಡ್ರೇನ್ ಅವರೇ ಕಾಂಟ್ರಾಕ್ಟರ್ ಇದ್ದರು, ಮನಸ್ಸು ಬಂದ ಮೇಲೆ ಮುಗಿಸೋದ್ರು. ಶಾಸಕರೇ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮದು ಸೇಲ್ಡಿಡ್ ಬಿಟ್ಟು 40 ಫೀಟ್ ಈ 507 ಸರ್ವೆ ನಂದು ಜಾಗ ಎನ್ಕರೇಜ್ಮೆಂಟ್ ಮಾಡಿರಿ. ನೀವು ಧೈರ್ಯ ಇತ್ತಂದ್ರೆ ಪತ್ರಕರ್ತ ಮಿತ್ರರು, ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್, ಚೀಫ್ ಆಫೀಸರ್ ಹುಮ್ನಾಬಾದ್, PWD PRE ಇನ್ಕ್ಲೂಡಿಂಗ್ ನಮ್ಮ ತಹಸೀಲ್ದಾರ್ ಅವರು, ನಮ್ಮ ಜಿಲ್ಲಾಧಿಕಾರಿ ಅವ್ರ ಬಳಿ ಹೋಗಮಿ. ಯಾರು ತಪ್ಪಿತ್ತು ಅವ್ರದ್ದು ಕೆಡಾಕಲಿ, ನಂದೂ ಕೆಡಾಕಲಿ. ಸುಮ್ಮನಲ್ಲಿ KDPದ ಮಾತಾಡಿ ಹೀರೋ ಅಲ್ಲಕ್ಕೆ ಹೋಗ್ಬೇಡ್ರಿ. ಎರಡನೇದು, ನೀವು ಹೇಳ್ತಾ ಇದ್ರಿ ಏನಂದ್ರೆ ಯಾರದೇ ತಪ್ಪಿರಲಿ. ಇವತ್ತು ನಿಮ್ಗೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಮದೇ ಒಡೆತನದು ಹುಮ್ನಾಬಾದಾಗ ಜೇರ್ಪೇಟದಾಗ ಚೌಡಿಯಲ್ಲಿ ಮೌನೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ನಡೀತಾ ಇದೆ. ಮಾನ್ಯ ಶಾಸಕರೇ ಸ್ಪಷ್ಟಪಡಿಸ್ರಿ, ಆ ಜಾಗ ಸರ್ಕಾರದೋ ಅಥವಾ ನಿಮ್ಮದು? ನಮ್ಮದು ಪರಿವಾರ ಇರಬೇಕಾದ್ರೆ ಭೀಮರಾವ್ ಪಾಟೀಲ್ ಹೆಸರಿದ್ರೆ ಅವಂಗೆ ಪುಡ್ರ ಪಾಟೀಲ್ ಹೆಸರಲ್ಲಾಯ್ತದ, ಅವಂಗೆ ಗೌಡ್ರ ಪಾಟೀಲ್ ಹೆಸರಿದ್ರೆ ಮುಂದೆ ನಮ್ಮ ಮಕ್ಕಳ ಹೆಸರಲ್ಲಾಯ್ತದ. ಮತ್ತು ನಿಮಗೆ ಏನು ನೈತಿಕತೆ ಇದೆ ರೀ? ಸರ್ಕಾರಿ ಜಾಗದಾಗ ನಿಮ್ಮ ಸ್ಕೂಲ್ ನಡೆದು ಒಡೆತನದು ಅದು ಜನರಿಗೆ ಬಹಿರಂಗ ಪಡಿಸ್ರಿ. ನೀವು ದಿನ ಬರೀ ಸುಳ್ಳು ಆಡ್ಕೋತ ಹೋದರು. ಮಾನ್ಯ ಶಾಸಕರೇ ಜನ ರೊಚ್ಚಿಗೆ ಹೇಳ್ತಾರ, ಇದು ನಿಮ್ಮ ಸುಳ್ಳತನ ನಡೆಯಲ್ಲ. ಇವತ್ತು ನಿಮ್ಗೆ ಆಹ್ವಾನ ಕೊಡ್ತಾ ಇದ್ದೀನಿ, ನೀವು ನಾಳೆ ಯಾವಾಗ ಬರುತ್ತೆ ಹೇಳ್ರಿ. ಇಬ್ಬರು ಪತ್ರಕರ್ತರ ಇವನ್ ಆಫೀಸರ್ ಜೊತೆಲಿ ಕುಂತು ಎದರ ಮುಂದೆ ಡಿಸ್ಕಸ್ ಮಾಡ. ನನಗೆ ಚಲೋ ಖುನಾಯದ ಪ್ರಕಾರ ನನ್ನ ಬಳಿ ಸೇಲಿಡ್ ಇದೆ. ಶಾಸಕರು ಒಡೆತನದ್ದು ನಾಗೇಶ್ವರಿ ಲಾಜ್ ಅವ್ರ ಹೆಸರು ಹೋದ್ರೆ, ಅವ್ರ ತಮ್ಮವ್ರ ಹೆಸರು ಹೋದ್ರೆ ಅಷ್ಟು ನಂಗೆ ಡಿಟೇಲ್ ಖುನ ಇಲ್ಲ. ಅದು ಇರೋದು 40/60, ಕಟ್ಟಿದ್ದು 50/80. ಶಾಸಕರೇ ನೀವ್ಯಾ ಸಾಚ ಇದ್ರಿ ಮಂದಿಗೆ ಹೇಳಕ್ಕ? ಕಾನೂನು ಪ್ರಕಾರ ನಾ ದೊಡ್ಡವಲ್ಲ,
ಯಾವಾಗ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ರು ನಂದು 1 ಫೀಟ್ ಇದ್ರು ಹಳೆ ವೀರಭದ್ರೇಶ್ವರ ಲಾಡ್ಜ್ ಹಿಂಗೆ ತಕ್ಕೊಂಡು ಇವ್ರಿಗೆಲ್ಲ ಗುರ್ತದ ಪತ್ರಕರ್ತರಿಗೆ ನಾ ರೆಡಿ ಇದ್ದೀನಿ ಈಗ ಬಿ ಅದು ನೀವು ರೆಡಿ ಇದ್ದೇನೆ ಬಂದು ಹೇಳ್ರಿ ನೀವೇನು ರೆಡಿ ಅಂತ ಹೇಳ್ರಿ ಡಿ ಸಿ ಅವ್ರ ಬಲ್ಲಿ ನಾವೇ ಹೋಗಮ್ ಡಿ ಸಿ ಎಸ್ ಪಿ ಬಲ್ಲಿ ಶಾಸಕರು ನಿಮ್ದೊಂದು ಡೆಲಿಗೇಷನ್ ಇರಲಿ ನಮ್ದೊಂದು ಡೆಲಿಗೇಷನ್ ಇರಲಿ ಯಾವಾಗ ರೆಡಿ ಇದ್ರಿ ಹೇಳ್ರಿ ಫಸ್ಟ್ ನೀವು ಲಾಸ್ ಕಟ್ಟಿರಿ ಯಾವುದು ನಾಗೇಶ್ವರಿ ಅದು ನಿಮ್ಮದು ಸೈಮಲ್ಟೇನಿಯಸ್ಲಿ ನಿಮ್ಮದು ಡೆಮೊಲಿಷನ್ ಚಾಲು ರೀ ನಂದು ಡೆಮೊಲಿಷನ್ ಚಾಲು ಒಂದೇ ದಿವಸ ಇದ್ರ ಮುಂದೆ ನೀವು ಇದು ವಿಷಯದಾಗ ವೀರಣ್ಣ ಪಾಟೀಲ್ ಪ್ರಾಪರ್ಟಿ ವಿಷಯದಾಗ ಮಾತಾಡ್ಬೇಕಾದ್ರೆ ಹುಷಾರ್ದಿಂದ ಮಾತಾಡಿ ಶಾಸಕರೇ ನಾನೇನು ನಿಮ್ಗೆ ಹೇಳಿದ ಕನ್ನಡದಾಗ ಹೇಳಿದೆ ಶಾಸಕರೇ 6 ತಿಂಗಳ ತೆಳಗೆ ಫಸ್ಟ್ ನಮ್ಮದು ನಿಮ್ಮದು ಆಗಲಿ ಅಂತೇಳಿ ನೀವು ಇಂಗ್ಲೀಷ್ದಂಗೆ ಅವ್ರಿಗೆ ಪಾಪ ಕನ್ನಡ ತಿಳಿತು ನಮ್ಮ ಶಾಸಕರಿಗೆ ಡಾಕ್ಟರ್ ಸಿದ್ದು ಪಾಟೀಲ್ರವ್ರಿಗೆ ನನಗಷ್ಟು ಯಾಕಂದ್ರೆ ಅವರು ಡಾಕ್ಟರ್ ಆದವ್ರ ಇಂಗ್ಲೀಷ್ದಾಗ ಹೆಚ್ಚಿಗೆ ಕಲ್ತಿರ್ಬೇಕು ನಾ ಹೇಳಿದ ಕನ್ನಡ ನಾನಂತೂ 6 ಮಂತ್ಸ್ ತೆಳಗೆ 6 ತಿಂಗಳ ತೆಳಗೆ ಹೇಳಿದ ಶಾಸಕರೇ ನಿಮ್ಮದು ಚಾಲೆಂಜು ಸ್ವೀಕಾರ ಅವಾಗೂ ಮಾಡಿದ್ದೀನಿ ಇವತ್ತೂ ಮಾಡಿದ್ದೀನಿ ನಾಳೆಗೆ ಏನು ಮಾಡಮಿ ನೀವು ನಿಮ್ದು ಯಾವಾಗ ಬೆಂಗಳೂರದಿಂದ ಬರ್ತು ಹೇಳ್ರಿ ಇದು ಆಗಿದ ಮ್ಯಾಕ ಇನ್ನೂ ಭಾಳ ಡಿಸ್ಕಸ್ ಮಾಡವ ಸ್ವಲ್ಪ ನನಗೆ ಅನಿಸಿದ ಮಟ್ಟಿಗೆ ಶಾಸಕರು ಯಾಕೋ ಭಾಳ ಎಮೋಷ್ನಲ್ದಾಗ ಜರ ಪೀಸ್ ಆಗಿದ್ಮ್ಯಾಕ ಯಾವಾಗ ಟೈಮ್ ಕೊಡ್ತಾರೆ ಕೇಳ್ರಿ ನೀವು ಒಂದು ದೊಡ್ಡ ಬಹಿರಂಗ ನನ್ನ ಜೊತೆ ಚರ್ಚೆ ಮಾಡಲಿ ಯಾವ ಸರ್ವೆ ನಂಬರ್ ಯಾರ್ದು ಯಾರು ಮಾಲೀಕರು ಅದು ಎಲ್ಲ ಅವರು 8 ದಿವಸ ಮೊದಲು ನನಗೆ ಹೇಳಿ ಯಾವುದು ಡಿಸ್ಕಸ್ ಅದ ಯಾವ ವಿಷಯ ನಾವೊಂದು ಅವ್ರಿಗೆ ಕೊಡ್ತೀನಿ ಅವರು ನನಗೆ ಕೊಡಲಿ ಅವರು ಯಾರು ಪೂರ ಪಕ್ಷದ ಪದಾಧಿಕಾರಿಗಳು ನಮ್ಮ ಪಕ್ಷದ ಪದ ಮತ್ತು ಅಧಿಕಾರಿಗಳು ಇವತ್ತಿನ ಬಾದ ಮನೆ ಶಾಸಕರೇ ವೀರಭದ್ರೇಶ್ವರ ಆಶೀರ್ವಾದ ಲಾಡ್ಜ್ ಯಾವುದಾದ್ರೂ ಮಾತಾಡ್ಬೇಕಾದ್ರೆ ನಿಂಬಲ್ಲಿ ಏನರ ಆಧಾರ ಇಟ್ಕೊಂಡು ಬರ್ರಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನನ್ನ ಸರ್ವೆ ನಂಬರ್ 507 ನಾನು ಕಟ್ಟಿದ್ದೀನಿ ಇವತ್ತು ನಿಮಗೆ ತೋರಿಸ್ತೀನಿ ಅಲ್ಲಿ ಒಂದು ಐರನ್ ಶಾಪ್ ಒಂದು ಕಾರ್ಪೆಂಟರ್ ಶಾಪ್ ಇಲ್ಲಿ ಬಂಬು ಇವು ಇಲ್ಲಿಗಲ್ ಕುಂಡ್ರಿಸ್ಯಾರ ಶಾಸಕರು ಕೊಡು ಅಂತ ಹೇಳ್ರಿ ಅವ್ರು ಶೆಡ್ ಅಂಜಲತ್ತಾರೆ ಯಾಕೆ ಅವರು ಇಲ್ಲಿ ಶೆಡ್ ಲೀಡರ್ ಎಲ್ ಸ್ಟೇಟ್ರ್ ಕೊಡು ಅಂತ ಹೇಳ್ರಿ ಅವ್ರಿಗೆ ಸುಮ್ಮನೆ ಮಾತಿಗೊಂದು ವೀರಭದ್ರೇಶ್ವರ ಲಾಡ್ಜ್ ಮೊನ್ನೆ ಭೀಮರಾವ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಮೊನ್ನೆ KDP ಚಾಲೆಂಜ್ ಮಾಡಿದ್ದಾರೆ ಅವ್ರೇನು ಹೇಳಿದಾರ ಮೊದಲು MLC ಅವ್ರದ್ದು ಮಾಡ್ರಿ ಗರೀಬರಿಗೆ ಕಷ್ಟ ಕೊಡ್ಬೇಡ್ರಿ ಅಂತೇಳಿ ನಾನು ಅಷ್ಟೇ ಆ ಮಾನ್ಯ MLC ಅವ್ರ ಜೊತೆಲಿ ನಂದೂ ಬಿಟ್ಟು ತಗೋರಿ ಆದ್ರೆ ಅಗಡಿ ಲೇಔಟ್ ಅಂತ ಯಾಕೆ ತೆಗಿಲತ್ತಾರ ಹುಮ್ನಾಬಾದಾಗ ಎಲ್ಲಕ್ಕ ದೊಡ್ಡದು ಲೇಔಟ್ 10 ಎಕರೆ 20 ಗುಂಟೆ ಹುಮ್ನಾಬಾದ್ ಹೌಸಿಂಗ್ ಸೊಸೈಟಿ ಅದ ಅದ್ಯಾಕೆ ತೆಗಿತಾ ಇಲ್ಲ ಎಲ್ಲಕ್ಕೆ ಹೆಚ್ಚಿಗೆ ಇಲ್ಲಿಗಲ್ಲಿ ಆಗಿದ್ದದ ಇಲ್ಲಿ ಯಾರು ಪಾಪ ಸುಮ್ಮನೆ ಕಲ್ಲೂರು ಸುಭಾಷ್ ಸಾಬ್ರಿಗೆ ಅಂಜಿಸ್ಬೇಕಲ್ಲತ್ತಾರೆ ಇವರು ಅಗ್ಡಿ ಲೇಔಟ್ದಾಗ ಅವ್ರ ಮನೆ ಅದ ಅಂಬೋದು ಅರೆ ಬರ್ರಿ ಬಹಿರಂಗ ಚರ್ಚೆಗ ಅಲ್ಲೇ ಕುಂಡ್ರ ಮುಮ್ರಾದ್ ಹೌಸಿಂಗ್ ಸೊಸೈಟಿದಾಗ ಅದಕ್ಕೆ ಶಾಸಕರೇ ಸ್ವಲ್ಪ ನಿಮ್ಮದು ಟೆನ್ಷನ್ ಕಮ್ಮಿ ಆಗಿದ ಮ್ಯಾಕೆ ಯಾವಾಗ ಟೈಮ್ ಕೊಡ್ತೀರಿ ಹೇಳ್ರಿ ಸ್ವಲ್ಪ ನೀವು ಮೀಟಿಂಗ್ದಾಗ ಅವ್ರು ಮಾತಾಡ್ಲತ್ತಾರ ಸ್ವಲ್ಪ ಯಾಕೋ ಟೆನ್ಷನ್ ಕಾಡ್ಲಿತ್ತ ನಾನು ನಿಮ್ಮದು ಇದ್ರ ಮುಖಾಂತರ ನೋಡ್ದೆ ಡಾಕ್ಟರ್ ಸಿದ್ದು ಪಾಟೀಲ್ರವರೇ ಫಸ್ಟ್ ಮೌನೇಶ್ವರ್ ಸ್ಕೂಲ್ದು ಪ್ರಾಪರ್ಟಿ ಜಾಗ ಯಾರ್ದು ಆ ಪ್ರಾಪರ್ಟಿ ಯಾರು ಬಲ್ ತೊಗೊಂಡಿರಿ ಅದ್ರ ಪ್ರೀವಿಯಸ್ ಅಂದ್ರೆ ಹಿಂದಿನ ಮಾಲೀಕರು ಯಾರು ಬಲ್ ತಾವು ಸೇಲ್ ಡೀಡ್ ಮಾಡ್ಕೊಂಡಿರಿ ಫಸ್ಟ್ ಅದು ಬಹಿರಂಗಪಡಿಸ್ರಿ ಇಲ್ಲೆಷ್ಟು ನೀವು ನಾಗೇಶ್ವರಿ ಲಾಡ್ಜ್ ಯಾರು ಬಲ್ ತೊಗೊಂಡಿರಿ ಅದು ಎಷ್ಟು ಪ್ಲಾಟ್ ಸೈಜ್ ಇದೆ ಅದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅದು ಕಮರ್ಷಿಯಲ್ ಯೂಸ್ ಕಡೆಯಿಂದ ಮಾಡಿರೋದು ಲೇಔಟ್ ಅದು ಓನ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ ಅದು ಲೇಔಟ್ ಮಾಡಿರೋದು ಹುಮ್ನಾಬಾದ್ ಹೌಸಿಂಗ್ ಸೊಸೈಟಿ ಮತ್ತು ಶಾಸಕರು ಹ್ಯಾಂಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿದ್ರು ಹ್ಯಾಂಗೆ ಲಾಸ್ ಮಾಡಿದ್ರು ನನಗೇನು ಖೂನಾಗಿಲ್ಲ ಅದು ಅವ್ರು ಬಹಿರಂಗ ಪಡಿಸ್ಲಿ ಮತ್ತು ನಾ ಹೆಚ್ಚಿಗೆ ಮಾತಾಡೋದು ಗುಪ್ಪ ಅನ್ನಿಸ್ತಲ್ಲ ಶಾಸಕರು ಯಾವಾಗ ಬರ್ತಾರ ಮುಕ್ತ ಆಹ್ವಾನ ಇಬ್ಬರು ಕಲಿತು ಜಿಲ್ಲಾಧಿಕಾರಿ ಒಬ್ಬರು ಹೋಗಮ್ಮಿ ಟೌನ್ ಪ್ಲಾನಿಂಗ್ದವ್ರಿಗೆ ಕರ್ಸಮ್ಮಿ PWD PRE ಎಲ್ಲರಿಗೆ ಕರೆಸಿ ಇಬ್ಬರದು ಸೈಮಲ್ಟೇನಿಯಸ್ಲಿ ನಂದು 1 ಫೀಟ್ ಬಂದ್ರು ಒಳ್ಳೆಕ್ಕ ಅವ್ರದ್ದು 20 ಫೀಟ್ ಬಂದ್ರು ಒಳ್ಳೆಲ್ರಕ್ಕ ಅವ್ರ ಬಲ್ಲಿ ನಿಜವಾಗಿ ತಾಕತ್ತಿತ್ತು ಶಾಸಕರ ಬಲ್ ಅಂದ್ರೆ ರೆಡಿಯಾಗಿ ಬಾ ಅಂತ ಹೇಳ್ರಿ ನಾ ಅಂತೂ ರೆಡಿ ನಾ 10,000 ಮಂದಿ ಅದು ಬೇಕಾದ್ರೆ ವಿಲಿನೆಸ್ ಕೊಡ್ತೀನಿ ನಂದು 1 ಫೀಟ್ ಬಂದ್ರು 1 ಫೀಟ್ ಹೋಗಲ್ಲ ಪೂರ ಲಾಸ್ ಬಂದು ಪೂರ ಲಾಸ್ ಹೊರಗೆ ರೆಡಿ ಅವ್ರು ರೆಡಿ ಅರೇಂಡ್ ಕೇಳ್ರಿ ಅವ್ರಿಗೆ ಸುಮ್ಮನೆ ನಿನ್ನ ಮೊನ್ನೆ ಏನು ಮಾಡಿದ್ರು ಅವ್ರು KDPದಾಗ ಅವೆಲ್ಲ ಹೊರಗೆ ಬರ್ತಾವ ಅಂತೇಳಿ ಯಾಕಡ್ರೆ ದಾರಿ ತಪ್ಸತ್ತು
ಶಾಸಕರಾದವ್ರು KDP ಹ್ಯಾಂಗೆ ನಡೆಸ್ಬೇಕಂತ ತಿಳ್ಕೊಬೇಕ್ರಿ. ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗ್ಬೇಕು. ಚೀಫ್ ಆಫೀಸರಿಗೆ ಕರೆ ಹೇಳಬೇಕು, ಇದೇ ಚೀಫ್ ಆಫೀಸರ್. ಸುಮ್ಮನೆ ಕೇಳೋದು ಆಯ್ತಾ? KDP ರೆಕಾರ್ಡ್ ಆದ್ರೆ ಅದು ಇಂಪ್ಲಿಮೆಂಟ್ ಆಯ್ತದ? ಬರ್ರಿ, ಇವತ್ತು ಅವ್ರಿಗೆ ಮುಕ್ತ ವಾಹನ ಕೊಡ್ಲತ್ತೆ ಶಾಸಕರಿಗೆ. ನಾ ಏನು ಹೇಳತ್ತಿದ್ದೆ, ಇವೆಲ್ಲ ಬಿಡ್ರಿ. ಗರೀಬರಿಗೆ ಅಂಜಿಸಿ ಎಲ್ಲರ ಅಗಡಿ ಲೇಔಟ್ ಕಾಡಾಗದ ಅದು ಬೇಡ. ಪರ ನಿಮ್ಮದು ನಮ್ಮದು ವಿಧಾನ ಪರಿಷತ್ ಸದಸ್ಯರದಾಗಲಿ, ಅದ್ರ ಬಾದ್ ಗರೀಬರ ಬಳಿ ಹೋಗಮ್ಮಿ. ಹೇಳಿರಿ, ಒಳ್ಳೆಯ ಚುನಾವಣೆ ಸಮಯದಾಗ ಹೇಳಿರಿ, ಒಂದು ಒಳ್ಳೆ ಶುಗರ್ ಫ್ಯಾಕ್ಟ್ರಿ ರೈತರಿಗೆ ಕೊಡ್ತೀನಿ ಅಂತ ಹೇಳಿರಿ, ಅದು ಮಾಡಿರಿ, ಸ್ವಾಗತ ಅದ. ಒಂದು ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ತೀನಿ ಅಂತ ಹೇಳಿರಿ, ಅದಕ್ಕೆ ಸ್ವಾಗತ ಅದ. ಮತ್ತು ಇವತ್ತು ನನಗೆ ನಾಚಿಕೆ ಬರ್ತದ, ಡೆವಲಪ್ಮೆಂಟ್ ಮಾಡಿದ ಶಾಸಕರು ಹೇಳ್ತಾರೆ. ನಾನು ಶಾಸಕರು ಮುಂಜಾನೆ ತೆಗೆದು ಒಂದೇ ರೋಡಿಗೆ ಓಡಾಡ್ತೇವೆ. ಅದು ನೋಡ್ರಿ ಪರಿಸ್ಥಿತಿ. ಅವ್ರ ಶಾಸಕರು ಮನೆಗೆ ಹೋಗೋದು ಹಾದಿ ಇಟ್ಟು ತೆಗ್ಗು ಹೋಲ ಬರಲ್ದು ಮಳೆಗಾಲ ಮಳೆ ಫುಲ್ ಆದ್ರೆ ಖುನಾಗಲ್ಲಿ ಆ ಕಡೆ ಹೋಗ್ಬೇಕಂತೆ. ಅವ್ರು ಮರ್ಯಾದಿನ ರೋಡೆ ಸುಧಾರಿಸೋದ್ಲಾಗದು, ಇವ್ರು ತಾಲೂಕೇನು ಸುಧಾರಿಸ್ತಾರೆ ಶಾಸಕರು. ಇನ್ನು ಭಾಳ ವಿಷಯ ಅವ. ಅವ್ರಿಗೆ ನಾ ಮುಕ್ತವ ಅನ್ನೋದ. ನಾ ಕೇಳಿದ ರಿಪ್ಲೈ ಅವ್ರು ಕೊಡ್ಬೇಕು, ಅವ್ರು ಕೇಳಿದ ರಿಪ್ಲೈ ನಾ ಕೊಡಬೇಕು. ರೆಡಿ ಇದ್ದು ಬೇಡ, ಬೇರೆಯವ್ರು ಯಾರು ಬೇಡ, ರೆಡಿ ಇದ್ರೆ ಹೇಳಂತ ಹೇಳ್ರಿ. ಇದ್ರ ಬಾದ್ ಒಂದು ವೇಳೆ ಮತ್ತವ್ರು ವೀರಭದ್ರೇಶ್ವರ ಲಾಸ್ ತೆಗಿತಾರಂದ್ರೆ ಅವ್ರದ್ದು ನಂದು ಒಮ್ಮೆ ಮೆಜರ್ಮೆಂಟ್ ಆಗಬೇಕು, ಕೆಡಾಕ್ಬೇಕು. ಹಂಗೆ ಏನರ ಮುಂದೆ ಅವ್ರು ತಾಕತ್ತಿದ್ರೆ ಮಾತಾಡಂತ ಹೇಳ್ರಿ. ಸುಮ್ಮನಿದು ಎಲ್ಲರ ಗಾಳಿ ಮಾತಿಗೆ ಅಂಜ ವೀರಣ್ಣ ಪಾಟೀಲ್ ಇಲ್ಲ. ಆ ಶಾಸಕರಿಗೆ ಹೇಳಿ ಗಾಳಿಯಲ್ಲಿ ಗುಂಡಾರ್ಸಿದ್ ಬಿಡು ಅಂತ ಹೇಳ್ರಿ. ಹಿಂಗೆ ಸುಳ್ಳು ಹೇಳಿನೇ ಶಾಸಕರಾದರು. ಈಗ ನೋಡ್ಲತ್ತಾರ ಅವ್ರ ಪರಿಸ್ಥಿತಿನ ಭಾಳ ಬಿಚ್ಚಿ ಹೇಳ್ಬೇಕಾಗ್ಯದ. ಇನ್ನು BJP ಪಕ್ಷ ಸಿದ್ಧಾಂತೇನು, ಇವ್ರ ಸಿದ್ಧಾಂತೇನು, ಇನ್ನು ಸಮಯ ಬಂದಾಗ ನಾನು ಭಾಳ ಹೇಳಬೇಕಾಗ್ಯದ. ಇನ್ನು ಇಂಡಸ್ಟ್ರಿ ವಿಷಯದ ಭಾಳ ಹೇಳ್ಬೇಕಾಗ್ಯದ. ಇನ್ನು ಗ್ರಾಮ ಪಂಚಾಯತ್ಗೆ ಏನೇನು ನಡೆದ ಇನ್ನು ಭಾಳ ಸುದೀರ್ಘದ. ಇನ್ನು ಪಾಪ ಅವ್ರು 13-14 ತಿಂಗಳು ಆಗ್ಯದ. ಪೈಲ ಫಸ್ಟ್ ಇದು ವೀರಭದ್ರೇಶ್ವರ ಲಾಜ್, ಆಶೀರ್ವಾದ್ ಲಾಜ್ ಅವ್ರೇನು ಹೇಳ್ತಾರೆ, ಅದ್ರ ಜೊತೆಯಲ್ಲಿ ನಾಗೇಶ್ವರಿ ಲಾಜು, ಅದ್ರ ಜೊತೆಯಲ್ಲಿ ಮೌನೇಶ್ವರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್, ಅದು ಡಾಕ್ಯುಮೆಂಟ್ಸು. ಈಗ ಅವ್ರದ್ದೇ ಒಡೆತನದೊಂದು ನಾ ಇನ್ನು ಡಾಕ್ಯುಮೆಂಟ್ಸ್ ಕೊಟ್ಟು ಮೊನ್ನೆ ಜಿಲ್ಲಾಧಿಕಾರಿಗಳು ಮನೆಗೆ ಹೆಡಕ್ಬೇಕಂತ ಆರ್ಡರ್ ಮಾಡಿ 20 ವರ್ಷ ಆಯಿತು. ಅದು ಎಲ್ಲೋ ಮುಚ್ಚಿಕೆನಂತ, ಅದು ನನಗೆ ಆರ್ಡರ್ ಸಿಗ್ತಾ ಇಲ್ಲ. ಅದು ಸಿಕ್ಕಿದ ಮ್ಯಾಗ ಬಹಿರಂಗ ಪಡಿಸ್ಬೇಕಂತ ಅದು ಹೇಳ್ತಾ ಇಲ್ಲ. ಅದು ಜಿಲ್ಲಾಧಿಕಾರಿ ಆರ್ಡರ್ನ ತೋರಿಸಿದ ಮ್ಯಾಗ ಬಹಿರಂಗ ಪಡಿಸ್ತೇನೆ. ಇವು ಮೂರಂತೂ ಚಾಲೆಂಜ್. ಮತ್ತು ಬೇರೆ ಅವರು ಹೇಳ್ದಲ್ಲ, ಯಾವಾಗ ಭೀ ಮುಕ್ತ ಆಹ್ವಾನ ಶಾಸಕರಿಗೆ ಡೆವಲಪ್ಮೆಂಟ್ ವಿಷಯದಾಗ ನನಗೊಂದು ಎಕ್ಸೈಸ್ ಬಿಟ್ಟು ಎಲ್ಲ ನಾವು, ಯಾಕಂದ್ರೆ ಆ ಕೆಲಸ ನಾ ಮಾಡಿಲ್ಲ. ನಂದ್ರು ಬೇರೆ ಯಾರ್ದ್ರಿ ನೋಡ್ರಿ, ಚೌಡಿ ಅಂದ್ರೆ ಅದು ಗೌರ್ಮೆಂಟ್ ಲ್ಯಾಂಡ್. ನ್ಯಾಯನೆಲ್ಲತ್ತಿದ ಶಾಸಕರು ಇಲ್ಲ ಅಂದ್ರೆ ಎಲ್ಲಿಂದ ಬಂತು ತೋರಿಸ್ರಿ. ಈಗ ನಮ್ಮ ಮುತ್ತಿನ ಪ್ರಾಪರ್ಟಿ ನಮ್ಮ ತಂದೆ ಬಂತು, ತಂದೆ ಪ್ರಾಪರ್ಟಿ ನನ್ನ ಮಗನಿಗೆ ಬಂತು, ಅದು ಬೇಕಲ್ಲ, ಅದು ಲಿಂಕ್ ಡಾಕ್ಯುಮೆಂಟ್ಸ್ ಬೇಕಲ್ರಿ, ತೋರಿಸಲಿ ಅವರು. ಯಾರು ಅದು ಶಾಸಕರಿಗೆ ಕೇಳಬೇಕು. ನಾವ್ಯಾರು ದೂರು ಕೊಟ್ಟಿಲ್ಲ, ಅವ್ರು ದೂರು ಕೊಟ್ಟಿದ್ಮೇಲೆ ಚಾಲೆಂಜ್ ಮಾಡತ್ತಿದ್ದ ನಾವು ದೂರಿಗೆ. ನಾ ಏನು ಹೇಳತ್ತಿದ್ದ, ಶಾಸಕರಿಗೆ 6 ತಿಂಗಳಿಗೆ ಹೇಳಿದ ನನ್ನ ಕನ್ಸ್ಟ್ರಕ್ಷನ್ ಪರ್ಮಿಷನ್, ನನ್ನ ಸೇಲ್ ಡೇಟ್, ಅವ್ರ ಕನ್ಸ್ಟ್ರಕ್ಷನ್ ಹಾಜರು ಪಡಿಸಿ ಅಂತ ಹೇಳಿದಾರೆ. ಅವನ್ ಕೊಟ್ಟಿದ್ದು ಬರ್ತಾ ಇಲ್ಲ. ಯಾರು ಸುಭಾಷ್ ಕಲ್ಲೂರ್ ಅವ್ರಿಗೆ ವಿದ್ವಾನರ ಕಮಿಟಿ ಚೇರ್ಮನ್ ಮಾಡಂತ ಹೇಳ್ದ ನಾವು. ಅವ್ರಿಗೆ ನಾವು ಸುಭಾಷ್ ಕಲ್ಲೂರ್ ನಡ್ಬರ್ಕ್ ತರ್ತಾ ಇಲ್ಲ. ನೋಡ್ರಿ, ಅವತ್ತ ಪ್ರೆಸ್ ಕಾನ್ಫರೆನ್ಸ್ದಾಗ ಕಲ್ಲೂರ್ ಸಾಬ್ರು, ಪದ್ಮಾಕರ್ ಪಾಟೀಲ್ ಸಾಬ್ರು, ಸೋಮನಾಥ್ ಪಾಟೀಲ್ ಸಾಬ್ರು ಇದ್ದರು. ನಂದು ಅವ್ರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡ್ರಿ ಅಂತ ಹೇಳ್ದ. ನಿಮ್ಗೊಂದು ಮಾತು ಹೇಳತ್ತಿದ, ನೀವೇನು ಕೇಳತ್ತೀರಿ, ಪೂರಾ ಬೀದರ್ ಜಿಲ್ಲಾ ಅರ್ಧ ಖಾಲಿ ಐತದ. ಶಾಸಕರಿಗೆ ಗುರ್ತಿಲ್ಲ. ಇದು ಈಗಿಂದಲ್ಲ, ಮೊದಲ ಯಾರು ತಪ್ಪು ಮಾಡ್ರೆ ಅವ್ರದ್ದು ಎಣಿಸ್ಲಕ್ಕೆ ಹೋಗಲ್ಲ. ಅದು ಅವ್ರಿಗೆ ಮುನ್ಸಿಪಾಲಿಟಿ ಶಾಸಕರು ಅವ್ರ ಪುರಸಭೆ ಮುಖ್ಯಾಧಿಕಾರಿ ಕೇಳಬೇಕು. ನೋಡ್ರಿ, ಅದು ನಾನು ಶಾಸಕರಿದ್ದೀನೇನು, ಮತ್ತು ಅವ್ರಿಗೆ ಅಧಿಕಾರ ಅಲ್ಲಿ KDPದಾಗ ಕೇಳಬೇಕಾದ್ರೆ ಮತ್ತು ವಿತ್ ರೆಕಾರ್ಡ್ ಇದ್ದೇ ಬರಬೇಕಲ್ಲ ಅವರು. ಈಗ ಅಧಿಕಾರ ಯಾರಿಗಿದೆ ಕೇಳೋದು, ಅಧಿಕಾರಿಗಳು ಕೇಳೋದು, ಅಧಿಕಾರಿ ಯಾರಿಗಿದೆ? ಶಾಸಕರಿಗೆ ಕೇಳಬೇಕು ಅವರು. ನಾ ಇನ್ನೂ ಭಾಳ ಹೇಳವಿದ್ದೀನಿ. ಅವ್ರು ಬಂದನಂದ್ರೆ ಒಂದು ತಲೆಗೆ ಇಟ್ಕೋರಿ, ಅವ್ರು ಯಾವ ವಿಷಯದಾಗ ಮಾತಾಡ್ತಾರೆ ಸ್ಥಿರ ಇರಲ್ಲ, ಹೇಳ್ತಾರೆ ಮುಂದಕ್ಕೆ ಹೋಗ್ತಾರೆ. ಹಾಗಿಲ್ಲ, ಸ್ಥಿರ ಇತ್ತು ಅಂದ್ರೆ ನಂದಿಂದ ಚಾಲು ಅಲ್ಲಿ ಹೇಳ್ರಿ. ಮತ್ತೇನಾದ್ರೆ ಹೇಳ್ರಿ.
PWD ಆಫೀಸರ್ ಸರ್, ಹಾಂ ಒತ್ತುವರಿ ಆಗ್ಯದ, ಒತ್ತುವರಿ MLC MLA ಆಫೀಸ್ ಹಿಂದ್ಗಡೆ ಕಂಪೌಂಡಿಂಗ್ ಪೋಲ್ಸ್ ಹಾಕಿ ಭಾಳ ದಿವಸ ಮಾಡ್ತಾ ಇದ್ರು ನಾನು ಮುಕ್ತವನ್ ಯಾಕೆ ಕೊಡ್ಲತ್ತಿದ್ದ ಖುನಾದ ನಿಮ್ಗೆ ಒಂದು ತಲೆಗೆ ಇಟ್ಕೋರಿ. ಸರ್ವೆ ನಂಬರ್ 515 515 516 517 518 519 520 ಅದು ನನ್ನ ಪ್ರಾಪರ್ಟಿ ಅದು ಈಗಲ್ಲ. ಎಲ್ಲಿಂದದ ಅಂದ್ರೆ ಎನ್ಸೆಂಟ್ ಪ್ರಾಪರ್ಟಿ ಸ್ವರ್ಗೀಯ ನಮ್ಮ ಭೀಮರಾವ್ ಪಾಟೀಲ್ ನಮ್ಮ ಮುತ್ತೇರಿ ಹಿಡ್ದೋದ. ಅದು ಈಗ ನಾ ಬಂದಿಲ್ಲ, ಅದನ್ನ ಹುಟ್ಟಿದ್ದು ತುಂಡಿದಲ್ಲದು. ಯಾವಾಗಿಂದದ ಅದು ಎನ್ಸೆಂಟ್ ಪ್ರಾಪರ್ಟಿ ಅದ. ಇನ್ನು ಅವ್ರು ಸಿದ್ದುಗೌಡರು ಹುಟ್ಟಿರಲಿಲ್ಲ ಅವಾಗ ಅದು ಪೊಸಿಷನ್ ತೊಗೊಂಡಿದ್ದದ. ಯಾವಾಗ್ರಿ 78ದಾಗ 78 ಆಗಿ ಎಷ್ಟು ವರ್ಷ ಆಯ್ತು? 22, 24, 46 ವರ್ಷ ಆಯ್ತು. ಅವಾಗ ನಾ ಎಷ್ಟಿದ್ರಿ? ಈಗ ನಾ ಏನಲ್ಲತ್ತಿದ ಯಾರು ಎನ್ಕ್ರೋಚ್ಮೆಂಟ್ ರೀ ಎದುರು ಬರ್ಲತ್ತಿದನ ನಾರ ಓಪನ್ ಆಗಿ ಹೇಳ್ತಿದ್ದೆ ಎನ್ಕ್ರೋಚ್ಮೆಂಟ್ ಇದೆ ಅವ್ರ ಸಣ್ಣ ನಾನು ತೆಗೀರಿ ರೆಡಿ ಹೇಳಿ ಮತ್ತೇನ್ರಿ ಅಂದ್ರೆ ಹೇಳ್ರಿ ರಿಪ್ಲೈ. ಯಾರು ಅಚ್ಚ ಈಗ ಕೇಳ್ರಿ ಕೆಣಕಿದವ್ರು ಯಾರು ಇಲ್ಲ ಕೇಳ್ರಿ ತೆಗೆದವ್ರು ಯಾರು? ನಾ ತೆಗ್ದೀನಿ, ಅವ್ರು ತೆಗ್ದಾರ. ಮತ್ತು ಅವ್ರು ತೆಗೆದವ್ರು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿ. ನಾರಾರು ತೆಗ್ದಿಲ್ಲ, ಅವರೇ ಹೇಳಿದ್ರು ಮಾಡ್ಯಾರ. ಯಾರಿಗೆ ನಾ ಇದು ಕೇಳಕ್ ಹೋಗಿ ನನ್ನ ಬಲ್ಲ ಇದು ಅದ ನನ್ನ ಸರಿ ಅನ್ಬಾರ್ದ ನಾ ಕಟ್ಟಿರಿ. ಅವ್ರಪ್ಲೇ 40/60 ತೊಗೊಂಡು 58 ಕಟ್ಟಿಲ್ಲ. ನಾ ಸಹಯೋಗಿಲ್ಲ, ಜಾಯಿಂಟ್ ಹೋಗಮ್ ನೀವು ಇರ್ರಿ, ಜಿಲ್ಲಾಧಿಕಾರಿಗಳು ಅಪೀಲ್ ಮಾಡಮ್. ಇಲ್ಲ ಅವ್ರು ಹೇಳ್ಬೇಕಲ್ಲ, ಶಾಸಕರು ಬಿಜಿ ಇರ್ತಾರೆ, ನಾ ಖಾಲಿ ಇದ್ದೀನಿ ಇಲ್ಲೇ. ನಂದೇನ್ರಿ ಇಲ್ಲೇ ನಿಮ್ಮ ಎದುರು ರೋಡಿ ಓಡಾಡ್ತಾ. ನಾನು MP ಇಲ್ಲ, MLA MLC ಇಲ್ಲ. ನಾವು ಬಂದೇನದ ಅವ್ರು ಏನು ತೊಗೊಂಡು ಬರ್ತಾರ ಅವ್ರದ್ದು ಶೇಡ್ಲಿಡ್ ಕನ್ಸ್ಟ್ರಕ್ಷನ್ ಪರ್ಮಿಷನ್, ನಂದು ಶೇಡ್ಲಿಡ್ ಕನ್ಸ್ಟ್ರಕ್ಷನ್ ಪರ್ಮಿಷನ್. ಅವ್ರು ಬಂದ್ರಂದ್ರೆ ನಾ ಏನು ಹೇಳತ್ತಿದ ಈಗ ಹಂಗಾರೆ ಫುಟ್ಪಾತ್ ಇದು ಮಾಡ್ಲತ್ತಾರಲ್ಲ ನಾ ಹೇಳ್ತೀನಿ DC ಅವ್ರಿಗೆ ಹೇಳಮ್ ಸರ್ ಅವ್ರದ್ದು ನಂದು ಇಬ್ಬರು ತೆಗಿಯಂದ್ರೆ ಮುಗಿದೇ ಹೋಯ್ತಲ್ರಿ. ಅವ್ರದ್ದು ನಂದು ಇಬ್ಬರದು ಜಾಯಿಂಟಾಗಿ ಕೊಡಮ್ ಹೋಗಿ. ಅವ್ರು ರೆಡಿ ಇದ್ದಾರಂದ್ರೆ ಕೇಳ್ರಿ. ಈಗ ಇದೆಲ್ಲ ಮೊದಲು ತೆಗೆದವ್ರು ಯಾರು? ನಾ ತೆಗೆದ ಅವ್ರು ತೆಗೆದ್ರು. ಯಾರು ತೆಗೆದ್ರು ಹೇಳ್ರಿ? ಶಾಸಕರು ತೆಗೆದ್ರೆ ನೋಡ್ರಿ, ಶಾಸಕರು ತೆಗೆದ್ರೆ ಅವ್ರು ಅಥೆಂಟಿಕ್ ಡಾಕ್ಯುಮೆಂಟ್ಸ್ ತೆಗಿ ಅಂತ ಹೇಳ್ರಿ. ಬರ್ರಿ ಮುನ್ಸಿಪಾಲ್ಟಿದಾಗೆ ಬಹಿರಂಗ ಚರ್ಚೆ ಆಗಲಿ. CA ಪಾರ್ಕು ಇವೆಲ್ಲ ನಾವು ಹುಟ್ಟೋದಕ್ಕಿಂತ ಪೈಲೆ ಆಗಿವ ಅಂದ್ರೇನು ನಾವೇನೋ 10-15 ವರ್ಷ ಇರ್ಲಕ್ಕ. ಈಗ ನೀವೆಲ್ಲ ಹಿಂದೆ ಹರ್ಷ ಗುಪ್ತರಿದ್ದಾಗ ನೋಡಿರೇನು ಮೇನ್ ರೋಡು ಅವೆಲ್ಲ CA ಅವ್ರ ಶಾಸಕರಿದ್ದಾಗ ಎಲ್ಲಿ ಕಮರ್ಷಿಯಲ್ ಲೇಔಟ್ಸ್ ಆಗ್ಯಾವ, ಎಲ್ಲಿ ರೆಸಿಡೆನ್ಸಲ್ ಆಗ್ಯಾವ, ಅವ್ರಿಗೆ ಬಿಟ್ಟಿ ವಿಷಯದ ಅವ್ರು ಲೇಔಟ್ ಮಾಲಕರ ಯಾರು ಮಾಡ್ಕೊಂಡ್ರೆ ಅವ್ರು ತಾನೇ ನೋಡ್ರಿ. ಯಾರು ತಪ್ಪಿಟ್ರೆ ಅವ್ರಿಗೆ ಉಣ್ತಾರ. ನಾಳೆ ಮಂದಿಗೆ ಯಾಕೆ ಟಾರ್ಗೆಟ್ ಮಾಡತ್ತೀರಿ? ಸುಮ್ಮನೆ ಅವ್ರಿಗೆ ಅಂಜಿಸಿ ಇವ್ರಿಗೆ ಅಂಜಿಸಿ. ನಾ ರೆಡಿ ಇದ್ದೀನಿ ಬರ್ರಿ ಇಲ್ಲಿದ್ದಾನ ಅಲ್ಲಿ ಅಗಡಿ ಲೇಔಟ್ದಾಗ ಅಂಜಿಸ್ಬೇಕು. ಮತ್ತೇನು ಯಾರಿಗಾರ ರಾತ್ರಿ ಹೋಗ್ಬೇಕಾ? ನಾ ಉಳಿಸ್ತೀನಿ ಬರ್ರಿ ನಿಮ್ಗಂತೇಳಿ. ನಾ ವೀರಣ್ಣ ಪಾಟೀಲ್ ರೆಡಿ ಇದ್ದೀನಿ, ಚಾಲೆಂಜ್ ಸ್ವೀಕಾರ ಮಾಡ್ಲತ್ತಿದ್ದಾನ. ಕೇಳ್ರಿ ಅವ್ರ ಅಪ್ಸರ್ಮಯ್ಯ ಅವ್ರದ್ದು. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. TVS ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.